ಅನ್ನದಿಂದಲೇ ಹುಟ್ಟಿ ಅನ್ನದಲ್ಲೇ ಇದ್ದು ಅನ್ನದಲ್ಲೇ ಅಡಗೋದ್ರಿಂದ ಅನ್ನವೇ ಬ್ರಹ್ಮ. ಅಂದರೆ ಅನ್ನಂ ಬ್ರಹ್ಮ ಅಹಂಚ ಬ್ರಹ್ಮ ಭೋಕ್ತಾ ಚ ಬ್ರಹ್ಮ ಸರ್ವಂ ಖಲ್ವಿದಂ ಬ್ರಹ್ಮ ಸುವರ್ಣಮಯಮಿದಂ ಪಾತ್ರಂ ಪರಿವಿಷ್ಟಂ ಪರಿವೇಕ್ಷ್ಯಮಾಣಂಚ ದತ್ತಂ ದಾಸ್ಯಮಾನಂಚ ಅಂತ ಹೇಳಿ ಶಾಸ್ತ್ರದಲ್ಲಿ ಅನ್ನಂ ಬ್ರಹ್ಮ ಅಂತ ಹೇಳ್ತಾರಲ್ಲ, ಹಾಗೆ ಅನ್ನ ಬ್ರಹ್ಮೋಪಾಸಕರಾಗ್ಬಿಟ್ರೆ ನಿಮ್ಗೇನ್ ಫಲ ಅಂತಂದ್ರೆ ಹೇಳ್ತಾರೆ, ಸರ್ವಂ ವೈತೇನ್ನಂ ಸಮಸ್ತಂ ಅನ್ನಜಾತಂ ಆಪ್ನುವಂತಿ. ಎಲ್ಲಾ ಅನ್ನವನ್ನು, ಅನ್ನದಲ್ಲಿ ಎಷ್ಟು ವೈವಿಧ್ಯತೆ ಇದೆಯೋ, ಎಷ್ಟು ಪ್ರಕಾರ ಇದೆಯೋ ಅಷ್ಟು ಸಮೋಸ, ಬೋಂಡ, ಅವರೆಕಾಯಿ ಉಂಡ, ಇದು ಇದು ಬಿಸಿಬೇಳೆ ಬಾತು, ನುಚ್ಚುಂಡೆ ಎಲ್ಲವನ್ನು ಪಡ್ಕೊಂಡ್ಬಿಡ್ತಾನಂತೆ. ಎಷ್ಟು ತರಹ ಅನ್ನ ಜಾತಿ ಇದೆಯೋ ಅನ್ನ ಜಾತಿಯಲ್ಲಿರ್ತಕ್ಕಂಥ ಅಷ್ಟು ಜಾತಿಯನ್ನು ಕೂಡ ಒಂದು ಅನ್ನ ಇರಲ್ಲ, ಎಲ್ಲೂ ಅಲ್ಲ ಇಲ್ಲ ಅಂತ చేస్తామంటే కాలేదు జూమ్ లా ಗೆಲಾಕ್ಷಿ ಅನ್ನ ಜಾತಿ ಅನ್ನ ಪಡ್ಕೋತಾರೆ. ಏ ಅನ್ನಂ ಬ್ರಹ್ಮ ಯಥೋಕ್ತಂ ಉಪಾಸತೆ. ಯಾರು ಮೇಲೆ ಹೇಳಿದ್ದಾರೆ ಅನ್ನವನ್ನ ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡ್ತಾರೋ, ಬ್ರಹ್ಮ ಅನ್ಸೋದಕ್ಕೆ ಊಟ ಮಾಡ್ಬೇಕಾದ್ರೆ ಮನುಸ್ಮೃತಿಯಲ್ಲಿ ಅನ್ನ ಬಂದ ಕೂಡ ಅಭಿನಂದನೆ ಮಾಡಿ ಅಂತ ಹೇಳಿದ್ದಾರೆ. ಕೈ ಮುಗಿಬೇಕಂತೆ. ಅನ್ನ ಬಂತು ಕೈ ಮುಗಿದು ಅಭಿನಂದನೆ ಮಾಡಿ ಅಭಿವಾದ ನಮಸ್ಕಾರ ಮಾಡಿ ಅನ್ನ ಕಣ್ಣು ಒತ್ಕೊಂಡು ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧರ್ಥಂ ಭಿಕ್ಷಾಂದೇಹಿ ಚಪಾರ ಅಂತ ಹೇಳ್ಕೊಂಡು ಊಟ ಮಾಡ್ಬೇಕಂತೆ. ಮಾತಾ ಚ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರಯ ಅನ್ಕೊಂಡು ಊಟ ಮಾಡಿದ್ರೆ ಆ ಅನ್ನ ಸೈಡ್ ಎಫೆಕ್ಟ್ ಆಗ್ದೇನೆ ಒಳ್ಳೆ ಇದಾಗುತ್ತೆ. ಕಸಂ ಹೇಗೆ ಅನ್ನ ಬ್ರಹ್ಮವಾಯಿತು ಅಂದ್ರೆ ಅನ್ನಜಃ ಅನ್ನಾತ್ಮ ಅನ್ನ ಪ್ರಳಯೋಹಂ ತಸ್ಮಾತ್ ಅನ್ನಂ ಬ್ರಹ್ಮ ಆಯ್ತು. ಅನ್ನಜಾತಃ ಅನ್ನಜಃ ಅನ್ನದಿಂದಲೇ ಹುಟ್ಟಿದ್ದೀನಿ, ಅನ್ನದಲ್ಲೇ ಇರುವವನು, ಅನ್ನ ಸ್ವರೂಪನಾಗಿದ್ದೀನಿ, ಅನ್ನಾತ್ಮಕನಾಗಿ ವಿರಾಟ್ ರೂಪದಲ್ಲಿ ಇದ್ಬಿಡ್ತೀನಿ, ಪಂಚಭೂತಾತ್ಮ ರೂಪದಲ್ಲಿ ಇದ್ಬಿಡ್ತೀನಿ ಅಂತ ಹೇಳಿ ಸಮಷ್ಟಿ ರೂಪದಿಂದ ಅನ್ನವನ್ನು ಉಪಾಸನೆ ಮಾಡುವುದಂದ್ರೆ ಅಹಂಗ್ರಹೋಪಾಸನೆ. ಸಮಷ್ಟಿ ಪಂಚಭೂತಗಳೇ ನಾನು, ವಿರಾಟ್ ರೂಪನು ನಾನು, ವಿರಾಟೇ ಅನ್ನನು, ಅನ್ನಾತ್ಮಕನಾಗಿ ಪಂಚಭೂತಾತ್ಮಕನಾಗಿ ಜಗದಾತ್ಮನಾಗಿ ಇರ್ತಕ್ಕವನು ಅಂತ ಹೇಳಿ ಯಾರು ತನ್ನನ್ನು ಉಪಾಸನೆ ಮಾಡ್ತಾನೋ ಅಂತ ಅನ್ನ ಬ್ರಹ್ಮೋಪಾಸಕನಿಗೆ ಎಲ್ಲ ಅನ್ನವೂ ಸಿಗತ್ತೆ. ಯಾವ ಅನ್ನವೂ ಸೈಡ್ ಎಫೆಕ್ಟ್ ಆಗಲ್ಲ, ಫುಡ್ ಪಾಯ್ಸನ್ ಆಗಲ್ಲ, ತಿಂದ್ರು ಹೇಲಾಟ ಹಾಸ್ಕೊಳ್ತು ಅದೆಲ್ಲ ಆಗಲ್ಲ. ಯಾಕೋ ತಡಿಲಿಲ್ಲ ಕಣ್ರಿ ಗುಡುಗುಡು ಅಂತ ಹೊಟ್ಟೆ ಎಲ್ಲ ಅಂತ ಅಂತಾರಲ್ಲ, ಹಂಗಲ್ಲ, ಆಗೋದೇ ಇಲ್ಲ. ಏನ್ ತಿಂದ್ರು ಅದು ಅಂಗುಷ್ಠ ಮಾತ್ರ ಪುರುಷೋ ಜ್ಯೋತಿರ್ವಾ ಧೂಮಕ ಅಂತ ಇಷ್ಟು ದಪ್ಪದ ಹೆಬ್ಬೆಡ್ ದಪ್ಪದ ಬೆಂಕಿ ಉರಿತಾ ಇರುತ್ತೆ, ಎಲ್ಲ ಭಸ್ಮ. ಅನ್ನ ಬ್ರಹ್ಮೋಪಾಸಕನಿಗೆ ಅನ್ನ ಭಾರಿ ಹಿತವಾಗಿ ಪ್ರಿಯವಾಗಿ ಅನುಕೂಲ ಆಗುತ್ತೆ. ಕುತಃ ಪುನಃ ಸರ್ವಾನ್ನ ಪ್ರಾಪ್ತಿ ಫಲಂ ಅನ್ನಾತ್ಮೋಪಾಸನಮಿತಿ ಉಚ್ಯತೆ. ಅನ್ನವನ್ನೇ ಆತ್ಮ ಅಂತ ಉಪಾಸನೆ ಮಾಡೋನಿಗೆ ಎಲ್ಲ ಅನ್ನಾತ್ಮ ಪ್ರಾಪ್ತಿ ಆಗತ್ತೆ. ಅದಕ್ಕೆ ಯಾಕೆ ಏನ್ ಕಾರಣ, ಯಾಕಾಗ್ಬೇಕು? ಅನ್ನ ಬ್ರಹ್ಮೋಪಾಸನೆ ಮಾಡಿದ ಮಾತ್ರಕ್ಕೆ ಎಲ್ಲ ಅನ್ನವೂ ಪ್ರಾಪ್ತಿ ಆಗ್ಬೇಕು ಅನ್ನೋದಕ್ಕೇನು, ಅದಕ್ಕೆ ಏನ್ ಸಂಬಂಧ ಅಂದ್ರೆ ಉಚ್ಯತೆ. ಅನ್ನಮ್ಮಿ ಭೂತಾನಾಂ ಜ್ಯೇಷ್ಠಂ. ಭೂತಗಳಲ್ಲಿ ಪ್ರಾಣಿಗಳಲ್ಲಿ ಅನ್ನವೇ ದೊಡ್ಡದು. ಮೊದಲು ಅನ್ನ, ಆಮೇಲೆ ಪ್ರಾಣಿಗಳು. ಅದರಿಂದ ಜ್ಯೇಷ್ಠವಾಗಿರೋದು ಉಪಾಸನೆ ಮಾಡಬೇಕು. ಜ್ಯೇಷ್ಠ ಉಪಾಸನೆ ಮಾಡಿ ಅನ್ನ ಉಪಾಸನೆ ಮಾಡಿದ್ರೆ ಎಲ್ಲ ಅನ್ನ ಪಡ್ಕೋತೀಯ, ಹಸಿವಿಂದ ಬಳತಾ ಇರಲ್ಲ. ಭೂತೇಭ್ಯ ಪೂರ್ವೋತ್ಪನ್ನತ್ವ ಜ್ಯೇಷ್ಠಂ ಹಿ ಯಸ್ಮಾತ್ ತಸ್ಮಾತ್ ಸರ್ವೌಷಧ ಮುಚ್ಯತೆ. ಭೂತಗಳಿಗಿಂತಲೂ ಮುಂಚೆ ಉಂಟಾದದ್ದಾದ್ದರಿಂದ, ಯಾವ ಕಾರಣದಿಂದ ಪ್ರಾಣಿಗಳಿಗಿಂತಲೂ ಮುಂಚೆ ಉಂಟಾದದ್ದು ಪಂಚಭೂತ, ಪಂಚಭೂತವೇ ಅನ್ನವೋ ಅದೇ ವಿರಾಟೋ, ಅದನ್ನ ಅನ್ನವನ್ನು ಜ್ಯೇಷ್ಠ ಅಂತ ಸೇರ್ತಾರೆ. ಮೊದಲಿಗನು ಸವೈ ಹಿರೀರಿ ಪ್ರಥಮಃ ಸವೈ ಪುರುಷ ಉಚ್ಯತೆ ಆದಿಕರ್ತಾ ಸ ಭೂತಾನಾಂ ಬ್ರಹ್ಮಾಗ್ರೇ ಸಮವರ್ತತ. ತಸ್ಮಾತ್ ಉಪಪನ್ನ ಸರ್ವಾನ್ನಾತ್ಮೋಪಾಸಕಸ್ಯ ಸರ್ವಾನ್ನ ಪ್ರಾಪ್ತಿ. ಆದ್ದರಿಂದ ಇದು ಉಪಪನ್ನವಾಗಿದೆ, ಯುಕ್ತವಾಗಿದೆ, ಎಲ್ಲ ಅನ್ನವು ಆತ್ಮವಾಗಿದೆ, ಸ್ವರೂಪವಾಗಿದೆ ಅಂತ ಹೇಳಿ ಸಮಸ್ತ ಅನ್ನಾತ್ಮ ಸ್ವರೂಪನು ಜಗದಾತ್ಮ ಸ್ವರೂಪನು ಅಂತ ಹೇಳಿ ಉಪಾಸನೆ ಮಾಡುವ ಅನ್ನೋಪಾಸಕನಿಗೆ, ಅನ್ನ ಬ್ರಹ್ಮೋಪಾಸಕನಿಗೆ ಸರ್ವಾನ್ನ ಪ್ರಾಪ್ತಿ ಆಗತ್ತೆ. ಇಲ್ಲಿ ಸರ್ವ ಅನ್ನೋದು ಅನ್ನಕ್ಕೂ ತಗೋಬಹುದು, ಕಾಲಕ್ಕೂ ತಗೋಬಹುದು. ಸರ್ವಕಾಲದಲ್ಲೂ ಅನ್ನ ಪ್ರಾಪ್ತಿ ಆಗುತ್ತೆ, ಎಲ್ಲಾ ತರಹ ಅನ್ನವೂ ಸಿಗತ್ತೆ.
ಎಲ್ಲಾ ಕಡೆಯಲ್ಲಿಯೂ, ಎಲ್ಲ ದೇಶದಲ್ಲೂ, ಎಲ್ಲ ಕಾಲದಲ್ಲೂ ಎಲ್ಲಾ ತರಹದ್ದಾದ ಅನ್ನವೂ ಸಿಗತ್ತೆ. ಮೂಡಕ್ಕೂ ತಗೊಂಡ್ಬಿಡು. ಆ ಸರ್ವಶಬ್ದ ಸಂಕೋಚ ಮಾಡಲೇಬೇಡ. ಸರ್ವದೇಹಿ ಸರ್ವಕಾಲೇ ಸರ್ವವಿಧಾನಿ ಅನ್ನಾನಿ ಪ್ರಾಪ್ಯಂತೆ. ಏನ್ ಮಜಾರು. ಹಾ, ನಾವು ಬದ್ರಿಗೆ ಹೋಗಿದ್ವಿ. ಬದ್ರಿಗೆ ಹೋಗಿದ್ದಾಗ ಸಂಜೆ 6 ಗಂಟೆ 6:30 ಗಂಟೆ. ರೂಮು ಕೊಡ್ಲಿಲ್ಲ ಬರೋದಾಗಿ. ಬಹಳ ಗೋಧಿ ಕೊಟ್ರು. ಒದ್ದಾಡ್ದು ನಾವು. ಮುಕ್ಕಾಲ 1 ಗಂಟೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಇಲ್ಲಿ ಹೋಗೋದು. ಕೊನೆಗೆ ಯಾವುದೋ ಒಂದು ಇದರಲ್ಲಿ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಇರಿ ಹಾಗೆ ಒಂದು ಇದು ಕೊಟ್ರು. ಸರಿ, ಹಸಿವು ಹಸಿವು. ಮಧ್ಯಾಹ್ನ ಏನೋ ಇದು ಮಾಡಿ ಕೊಟ್ಟಿದ್ದು ಏನು ಇದ್ದೇ ಇಲ್ಲ. ಏನ್ ಮಾಡೋದು ಹಸಿವು ಅಂತ ಸಂಜಾನ ಮಕ್ಕಳು ಕೂತ್ಕೊಂಡಿದೀವಿ. ಒಬ್ರು ಬಂದ್ರು. ಸಿಕ್ಕಾಪಟ್ಟೆ ನಾವು ಇವಾಗ ಇದು ಮಾಡಿದೀವಿ, ಭಾಗವತ ಸಪ್ತ ಈ ಮಂಗಳ ಆಯ್ತು, ಸಿಕ್ಕಾಪಟ್ಟೆ ನಮ್ಮಲ್ಲಿ ಅಡುಗೆ ಎಲ್ಲ ಉಳಿದೆ, ದಯವಿಟ್ಟೆಲ್ಲ ಬನ್ನಿ, ದಯವಿಟ್ಟು ತಗೊಳ್ಳಿ ಮಾಡಿ ಹಾಗೆ ಅಂತ ಕರೆಗೆ ಬಂತು. ಕೈ ಮುಗಿ ಕರೆ ಬಂದು, ದಯವಿಟ್ಟು ಬರಬೇಕು ನೀವಲ್ಲ, ತುಂಬಾ ಬಿಕ್ಕಿಬಿಟ್ಟಿದೆ, ಒಳ್ಳೊಳ್ಳೆ ರಸಾಯನ ಮಾಡಿದೀವಿ, ಆಮೇಲೆ ಇದ್ದು ಗೊಜ್ಜಲಿಕ್ಕಿ ಇದೆ, ಉಶ್ಲಿ ಇದೆ, ಸೂರ್ಯ ಆಯ್ತು ಅಂತಂದ್ವಿ. ಹೋದ್ವಿಪ್ಪ, ಅಟ್ಟ ಹೊಡೆದ್ವಿ. ಚಂದ ಹಸುವಾಗಿತ್ತು. ಎಲ್ಲ ಎಷ್ಟೋ 3 ಸಲ ಅದು ಬಕ್ಕಿಟ್ ಗಟ್ಟೆ ಉಳಿದು ಬಿಟ್ಟಿತ್ತು. ತಿನ್ನಿ ಅವ್ರು ತಿನ್ನಿಸ್ತಾ ಇದ್ದಾರೆ. ಇವ್ರು ಹಾಕಿಸ್ತಾ ಇದ್ದಾರೆ. ಹಾಕಿದ್ದಾರೆ ನಾವು ತಿನ್ನು ಮಲ್ಕೊಂಡ್ರೆ ಒಂದೇ ನಿದ್ದೆ. ಬೆಳಗ್ಗೆ 6 ಗಂಟೆ ಇದ್ದೆ, 8:30 9 ಗಂಟೆ ಎಲ್ಲ ಮಲಗೋದು ಹೋಗಿ ಬಿದ್ದಾಯ್ತು. ಚುಟ್ಟು ಸಂಜಾವನೆ ಮಾಡಿ ಹೋಗಿ ತಿಂದು ಹೋಗಿದ್ದೆಲ್ಲ ರೂಮ್ ಹೋಗಿ ಮಲ್ಕೊಂಡ್ಬಿಟ್ವಿ. ಮಲ್ಕೊಂಡ್ರೆ ಏನು ನಾನ್ ಸ್ಟಾಪ್ ಗಾಡಿ. ಅಯ್ಯೋ ಇರ್ಬೇಕು, ಯಾವತ್ತಿನೋ ಅಂದ ಬ್ರಹ್ಮೋಪಾಸನೆ ಎಳ್ಬಿಟ್ಟಿದೆ ಅವತ್ತು. ಅದು ನೀವೇ ನಿಮ್ಗೆ ಏನ್ ಮಾಡೋದಪ್ಪ ಇವಾಗ, ಇಷ್ಟೊತ್ತಾಯ್ತು ಏನು ಇಲ್ಲ, ಎಂಥದ್ದು ಇಲ್ಲ, ಬಂದಿದ್ದೀನಿ ಅಂತ ಅಂದ್ಕೊಂಡು ಸಂಜಾನ ಮಾಡಿ ಕೂತ್ಕೊಂಡಿದೀಪ. ಪುಣ್ಯಾತ್ಮ ಹೋಗಿದೆಲ್ಲ ಕೂತಿದ್ದಾರೆ, ಇದನ್ನ ಕರಿಯೋಣ ಕಣ ಹಾಗೆ ಬಂದ್ರು. ಅಪ್ಪಪ್ಪ ಅವರು ಅದೇನಂದ್ರು ಅಂದ್ರೆ ಇನ್ನೂ 20 ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಮಾಡಿಸಿದ್ರಂತೆ. ಅವ್ರಿಗೆ ಬರೋಕೆ ಆಗಲಿಲ್ಲಂತೆ. ಬನ್ನಿ ದಯವಿಟ್ಟು ಬನ್ನಿ, ಸಿಕ್ಕಾಪಟ್ಟೆ ಬತ್ಬಿಟ್ಟಿದೆ, ಇದೆಲ್ಲ ದಂಡ ಆಗತ್ತೆ, ಬಂತೇಳಿ ಹಾಗೆ ಕೈ ಮುಗಿ ಕಳ್ಕೊಂಡೆ. ಆಯ್ತು ಬರ್ತೀವಿ ನಮಗೂ ಬೇಕಾಗಿತ್ತು. ಹೋಗಿದ್ದೆ ತಡ, ನಾವು ಅಷ್ಟಾದ ಪಾಠ ಹೊಡೆದಿಲ್ಲ. ಇದು ಭಗವಂತ ವರ್ಕಿಂಗ್ ಇದೆ, ಅನ್ನ ಕೊಡ್ತಾ ಇದ್ದಾಗ ಇದೇ ಗುರುತು. ಸರ್ವಾನ್ನಾತ್ಮೋಪಾಸಕಸ್ಯ ಸರ್ವಾನ್ನ ಪ್ರಾಪ್ತಿ. ಅನ್ನಾದ್ಭೂತಾನಿ ಜಾಯಂತೆ ಜಾತಾನ್ಯನ್ಯೇನ ವರ್ಧಂತೆ ಇತಿ ಉಪಸಂಹಾರಾರ್ಥಂ ಪುನರ್ವಚನಂ. ಏನ್ರಿ ಹೇಳಿದ್ದನ್ನೇ ಹೇಳ್ತಿರ್ತಿರಲ್ಲ, ಮತ್ತೆ ಅದನ್ನೇ ಹೇಳ್ತಿರ್ತಿರಲ್ಲ, ಹೇಳಾಗಿತ್ತಲ್ಲ ಇನ್ನೊಂದ್ಸಲ ಯಾಕೆ ಹೇಳ್ತಿದ್ದೀರಾ ಅಂದ್ರೆ, ಹೌದು ಹಿಂದ್ ಹೇಳಿದ್ದನ್ನೇ ಇನ್ನೊಂದ್ಸಲ ಹೇಳಿದ ಜಾತಕ್ಕೆ ಅಂದ್ರೆ ಉಪಸಂಹಾರ ಮಾಡ್ಬೇಕು. ಮುಂದಿನ ಕೋಶಕ್ಕೆ ಹೋಗ್ಬೇಕಲ್ಲ, ಪ್ರಾಣಮಯ ಕೋಶಕ್ಕೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಉಪಸಂಹಾರ ಮಾಡೋಕ್ಕೋಸ್ಕರ ಇನ್ನೊಂದ್ಸಲ ಅದನ್ನು ಅನುವಾದ ಮಾಡ್ಕೊಂಡು ಸಿಕ್ಕಿಲ್ವಾ? ಭಾಷಿಕರು ಎಲ್ಲರಿಗೂ ಗತಿ ತೋರಿಸ್ತಾರೆ. ಇನ್ನೊಂದ್ಸಲ ಹೇಳಿದ್ರೆ ಇದು ಉಪಸಂಹಾರಕ್ಕಾಗಿ ಹೇಳಿದ್ದು, ಮತ್ತೆ ಬೇರೆ ವಿಷಯ ಶುರು ಮಾಡ್ಕೊಳಕ್ಕೆ ಪೀಠಿಕೆ ಮಾಡ್ಕೊಳ್ತಾ ಇದೆ. ಇದಾನಿ ಅನ್ನ ನಿರ್ವಚನ ಮುಚ್ಚಿದೆ. ಅನ್ನ ಅನ್ನೋ ಪದ ಹೇಗೆ ಬಂತು ಅದನ್ನ ನಿರ್ವಚನ ಬಿಡಿಸಿ ಹೇಳೋದು. ನಿರ್ವನ್ನ ಬಿಡಿಸಿ ವಚನ ಅಂತ ಹೇಳೋದು. ಬಿಡಿಸಿ ಆ ಪದವನ್ನು ವ್ಯುತ್ಪತ್ತಿ ಮಾಡಿದ್ರೆ ಹೇಗಾಗತ್ತೆ? ಅನ್ನ ಅಂತ ಹೇಳ್ಬೋದು. ಅದಭಕ್ಷಣೆಯಿಂದ ಬಂದದ್ದು. ಅತ್ತಿ ಇತಿ ಅನ್ನಂ, ಅದ್ಯತೆ ಇತಿ ಅನ್ನಂ. ನಮ್ಮನ್ನು ತಿನ್ನತ್ತೆ, ನಾವು ತಿಂತೀವಿ, ಅದನ್ನ ಅದು ಅನ್ನ. ನಮ್ಮನ್ನು ತಿನ್ನೋದು ಯಾವುದೋ ಪಂಚಭೂತ, ನಾವು ತಿನ್ನೋದು ಯಾವುದನ್ನ ಪಂಚಭೂತವನ್ನ. ಪಂಚಭೂತದ ತಾನೆ ತರಕಾರಿ, ಹಣ್ಣು, ಹಂಪಲು ಎಲ್ಲ ಪಂಚಭೂತ. ಪಂಚಭೂತ ಯಾವ್ದು ಗೊತ್ತಾನ? ಯಾವ್ದ? ಆಕಾಶ, ಗಾಳಿ, ಅಗ್ನಿ, ನೀರು, ಭೂಮಿ, ಇದು ಪಂಚಭೂತಗಳು. ಇದರಲ್ಲೇ ಹುಟ್ಟು ಗಿಡ ಮರ ಬಳ್ಳಿಗಳು, ಅದರಲ್ಲೇ ಬರೋದು ಹಣ್ಣು, ಹಂಪಲು, ತರಕಾರಿಗಳು. ಅದನ್ನ ತಿನ್ನೋದು. ಯದ್ಯಪಿ ಪಂಚಭೂತವನ್ನು ನೇರ ತಿನ್ನೋಕ್ಕಾಗಲ್ಲ. ಪಂಚಭೂತ ಅನ್ನೋದು ಅದು ಜೀವ ಪ್ರವೇಶ ಆದ್ಮೇಲೆ ರುಚಿ ಆಗುತ್ತೆ. ತರಕಾರಿಗಳಿಗೆ, ಧಾನ್ಯಗಳಿಗೆ ಜೀವ ಪ್ರವೇಶ ಬೀಳುತ್ತಲ್ಲ. ಇಲಿ ಬೆಕ್ಕಿಗೆ ರುಚಿ, ಜಿಂಕೆ, ಚಿರತೆಗೆ, ಹುಲಿಗೆ ರುಚಿ. ಯಾಕೆ? ಜೀವ ಇರೋದು. ನಮಗೂ ಅಷ್ಟೇ, ತರಕಾರಿ, ಹಣ್ಣು, ಹಂಪಲು ಇದೆಲ್ಲ ರುಚಿ, ಜೀವ ಪ್ರವೇಶ ಮಾಡೋದು. ಮಣ್ಣು, ಕಲ್ಲು ಮಣ್ಣು ತಿನ್ನೋಕ್ಕಾಗಲ್ಲ. ಜೀವ ಪ್ರವೇಶ ಮಾಡಿ ಬಿಡದೆ ಹೋದ್ರೆ ರುಚಿ ಆಗಲ್ಲ. ಜೀವ ಒಂದ್ಸಲ ಹೊಕ್ಕ ಬಂದ್ಬಿಟ್ರೆ ಟೇಸ್ಟ್ ಆಗ್ಬಿಡ್ತದೆ. ಅದು ಅಷ್ಟೇದಪ್ಪ. ಏನ್ ಮಾಡ್ತಾನೆ ಜೀವ ಒಳಕ್ ಹೋಗಿ?
ಒಳ್ಳೆ ಟೇಸ್ಟ್ಫುಲ್ ಆಗ್ಬಿಡುತ್ತೆ. ಬರೀ ನೀರು ಕುಡ್ಕೊಂಡಿರೋದು ಆಗಲ್ಲ, ಎಷ್ಟು ಆಗುತ್ತೆ ಆಗಲ್ಲ. ಅದ್ಯತೆ ಭುಜ್ಯತೆ ಶೈವ ಯದ್ ಭೂತೈ ಅನ್ನಂ ಅಚ್ಯುಚ ಭೂತಾನಿ ಸ್ವಯಂ ತಸ್ಮಾತ್ ಅನ್ನಂ ಚುಚ್ಯತೆ. ಭೂತಭೋಕ್ತೃತ್ವಾಚ್ಚ ಅನ್ನಂ ತದು ಉಚ್ಯತೆ. ಅದ್ಯತೆಯನ್ನು ತಿನ್ನಲ್ಪಡುತ್ತದೆ, ಅನುಭವಿಸಲ್ಪಡುತ್ತದೆ. ಯಾವುದೋ ಭೂತಗಳಿಂದ ಯಾವುದು ತಿನ್ನಲ್ಪಡುತ್ತದೆಯೋ ಅದು ಅನ್ನ. ಮತ್ತು ಭೂತಗಳನ್ನು ತಾನು ತಿನ್ನುತ್ತೆ. ಯಾವುದು ಅನ್ನವೇ ತಿನ್ನುತ್ತೆ. ಪಂಚಭೂತಗಳೇ ಈ ಭೂತ ಈ ಸಾವಜಂಗಮ ಭೂತ ತಿಂದಾಕ್ಬಿಡುತ್ತೆ. ಸಾವಜಂಗಮ ಭೂತಗಳನ್ನ ಪಂಚಭೂತ ತಿನ್ನುತ್ತೆ. ಸಾವಜಂಗಮಗಳು ಪಂಚಭೂತವನ್ನು ತಿಂತಾರೆ. ನಾವು ಹಣ್ಣು ಇದು ತಿಂತೀವಿ, ನಮ್ಮನ್ನು ಭೂಮಿ ತಿನ್ಬಿಡುತ್ತೆ. ನಾವು ಸತ್ತೋದ್ಮೇಲೆ ನಾವು ಏನಾಗ್ತೀವಿ? ಮಣ್ಣಾಗ್ಬಿಡ್ತೀವಿ. ನಮ್ಮ ದೇಹ ಮಣ್ಣಾಗುತ್ತೆ, ನೀರಿನ ಅಂಶ ನೀರಿಗೆ ಹೋಗುತ್ತೆ, ಗಾಳಿ ಅಂಶ ಗಾಳಿಗೆ. ಪಂಚಭೂತ ಅದನ್ನು ಹೀರ್ಕೊಂಡ್ಬಿಡುತ್ತೆ. ಭೂತಗಳಿಂದ ತಿನ್ನಲ್ಪಡುತ್ತದೆ, ಭೂತಗಳನ್ನ ತಿನ್ನತ್ತೆ. ಭೂತಗಳಿಗೆ ಭೋಜ್ಯವಾಗಿದೆ, ಭೂತಗಳನ್ನ ಭೋಕ್ತವಾಗಿದೆ. ಅದನ್ನ ಅನ್ನ ಅನ್ನ ಅನ್ಸ್ಕೊಂಡಿದೆ. ಅತ್ತಿ ಅದ್ಯತೆ ಇತಿ ಅನ್ನಂ ಅನ್ನೋದು. ಇತಿ ಜಾಗಂತೋ ಇತಿ ಶಬ್ದ ಪ್ರಥಮ ಕೋಶ ಪರಿಸಮಾಪ್ತ್ಯರ್ಥ. ತಸ್ಮಾದನ್ನಂ ತದುಚ್ಯತ ಇತಿ. ಇತಿ ಜಾಗಂತು ಅಂದ್ರೆ ಇಲ್ಲಿ ಮೊದಲನೇ ಕೋಶ ಮುಗೀತು. ಕೋಶ ಅಂದ್ರೆ ಕವರ್, ಲೇಯರ್, ಅದು ಮುಗೀತು. ಎರಡನೇ ಲೇಯರ್ ಹೋಗ್ಬೇಕು ಇವಾಗ. ಮೊದಲನೇ ಲೇಯರ್ ಅನ್ನ, ಆಮೇಲೆ ಪ್ರಾಣ, ಆಮೇಲೆ ಮನಸ್ಸು, ಆಮೇಲೆ ವಿಜ್ಞಾನ, ಆಮೇಲೆ ಆನಂದ, ಆಮೇಲೆ ಪರಮಾತ್ಮ ಸಿಕ್ಬಿಡ್ತಾನೆ. ಅದಕ್ಕೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಟಕ್ಕ ಸಿಕ್ಕಾಕೊಂಡ್ಬಿಡ್ತಾನೆ. ಹಾಗೆ ಏನ್ ಮಾಡ್ತೀಯ? ಪರಮಾತ್ಮ ಸಿಕ್ಬಿಟ್ರೆ ಏನು ಮಾಡಲ್ವಾ? ಪರಮಾತ್ಮ ಸಿಕ್ಕಿದ್ರೆ ಏನು ಮಾಡೋದು? ಸುಂದಿರ್ತೀಯ, ಜಗಾಡೋದು ಅಂತ. ನೀನ್ ಮಾಡ್ತೀಯ? ಪರಮಾತ್ಮ ಸಿಕ್ಕಿದ್ರೆ ಪರಮಾತ್ಮ ಸಿಕ್ಕಿದ್ರೆ ಏನು ಮಾಡೋದು? ಸುಮ್ಮನೆ ಇರ್ತೀರಾ? ಕುಡಿತೀರಾ? ಏನ್ ಮಾಡ್ತೀಯಾ? ಹೇಳ. ನೀನ್ ಸಿಕ್ಕಿದ್ರೆ ಹೇಳಕ್ ಹೋಗ್ತೀಯ? ಹೇಳಕ್ಕೋಸ ಸಿಗೋಸ್ಕೋಬೇಕ. ಇನ್ನೊಬ್ರಿಗೆ ಹೇಳಕ್ಕೋಸ ಪರಮಾತ್ಮ ಪಡ್ಕೋಬೇಕಂತೆ. ಹೌದಾ? ಅನ್ನಮಯಾದಿಭ್ಯ ಅನ್ನಮಯಾಂತೇಭ್ಯ ಆತ್ಮಭ್ಯ ಅಭ್ಯಂತರ ತಮಂ ಬ್ರಹ್ಮ ವಿದ್ಯೆಯ ಬಿಡಿಸಿದ್ಯಾ? ಪ್ರತ್ಯಗಾತ್ಮತ್ವೇಷು ಶಾಸ್ತ್ರಂ ಅವಿದ್ಯಾಕೃತ ಪಂಚಕೋಶಾಪನೇನ ಅನೇಕ ತುಷಕೋದ್ಭವ ವಿದುಷೀಕರಣೇನೇವ ತದಂತರ್ಗತ ತಂದ್ವಾಂ ಪ್ರಸ್ತೌತಿ. ತಸ್ಮಾದ್ವಾಯ ತಸ್ಮಾದ್ ಅನ್ನರ ಸಮಯಾದಿತ್ಯಾದಿ. ಅನ್ನಮಯದಿಂದ ಹಿಡಿದು ಆನಂದಮಯದವರೆಗೆ ಇರತಕ್ಕಂತಹ ಆತ್ಮರುಗಳಿಗಿಂತ ಅಭ್ಯಂತರತಮ. ನೋಡಿ, ಆನಂದಮಯ ಸೇರಿಸ್ಬಿಟ್ರು. ಆನಂದಮಯದವರೆಗೆ ಇರತಕ್ಕಂತಹ ಎಲ್ಲಾ ಕೋಶಕ್ಕಿಂತಲೂ ಅಭ್ಯಂತರತಮ, ತೀರಾ ಒಳಗಿರ್ತಕ್ಕಂತಹ ಬ್ರಹ್ಮವನ್ನ ವಿದ್ಯೆಯಿಂದ ಅದನ್ನು ಪ್ರತ್ಯಗಾತ್ಮವಾಗಿದ್ದಾನೆ ಅಂತ ಹೇಳಿ ತಿಳಿಸ್ಕೊಳ್ಬೇಕು ಅಂತ ಇಷ್ಟಪಡ್ಕೊಂಡು, ವಿದ್ಯೆಯಿಂದ ತಿಳಿಸ್ಕೊಳ್ಳೋದನ್ನು ಹೇಗೆ ತಿಳಿಸ್ಕೊಡುತ್ತೆ? ಇನ್ನು ನಿನ್ನ ಒಳಗಿನ ನಿಜ ಸ್ವರೂಪ. ನಿಜವಾಗಿ ನಿನಗೂ ಅರಿವಿಲ್ಲದೆ ಅಲ್ಲಿ ನಾನು ನಾನು ಅಂತಿರೋದು ಅದನ್ನೆಯ. ನಮ್ಗೆ ಗೊತ್ತಿಲ್ಲ ಅಷ್ಟೇ. ಸುದರ್ಶನ ನಾನು ಜಾಗದಲ್ಲಿ ಅಂತಿದ್ಯಾ? ಯಾವ್ದು ಸುದರ್ಶನ? ಗೊತ್ತಿಲ್ವಾ? ಸುದರ್ಶನ ಹೆಸರು ನಾಗನ, ನಾಗ ಸುದರ್ಶನ ಅಂದ. ನಿನ್ನ ಹೆಸರು ಅಲ್ವ ಅದು? ಯಾವ ಸುದರ್ಶನ ಅಲ್ಲೇ? ಅರಿವು ಇದೆಯಲ್ಲ, ಚೈತನ್ಯ, ಅದು ನೀನು. ಚೈತನ್ಯ ಅರಿಸಿಕೊಂಡ ದೇಹ ನೀನಲ್ಲ. ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣ ಅಲ್ಲ. ಅದ ಬ್ರಹ್ಮವನ್ನ ವಿದ್ಯೆಯಿಂದ ಪ್ರತ್ಯಗಾತ್ಮತ್ವೇನ, ಪ್ರತ್ಯಕ್ಷಾಸು ಆತ್ಮಾಚ ಪ್ರತ್ಯಗಾತ್ಮ, ತೀರ ಒಳಗಿರೋ ಸ್ವರೂಪ. ಆ ಸ್ವರೂಪದಿಂದ ಆ ಬ್ರಹ್ಮವನ್ನ ತಿಳಿಸ್ಕೊಡಬೇಕು. ಯು ಯಾಕೆ ಇಶು ನಿಲ್ಲಿಸಿದೆ? ಶಾಸ್ತ್ರ ತಿಳಿಸ್ಕೊಳ್ಬೇಕೆಂದುಕೊಂಡು ಶಾಸ್ತ್ರವು ಅವಿದ್ಯಾಕೃತವಾದ ಪಂಚಕೋಶ ಇದೆಯಲ್ಲ, ಐದು ಲೇಯರ್ ಮುಚ್ಕೊಂಡಿದೆಯಲ್ಲ, ಅದನ್ನು ತೆಗೆದುಹಾಕೋದ್ರ ಮೂಲಕ ತಿಳಿಸ್ಕೊಡುತ್ತೆ. ಹಾಗೆ ಅಂದ್ರೆ ಅನೇಕ ತುಷ ಕೋದ್ರವ, ಒಂದು ಧಾನ್ಯಕ್ಕೆ ಹೊಟ್ಟು, ಸಿಪ್ಪೆ ಮತ್ತೆ ಮೇಲಿನ ಲೇಯರು, ಅದನ್ನ ವಿತುಷೀಕರಣೆಯನ್ನ ಅದನ್ನು ಬಿಡಿಸೋದ್ರ ಮೂಲಕವಾಗಿ, ಅದು ಹೊಟ್ಟಿಲ್ಲದ್ದಾಗಿ ಸಿಪ್ಪೆ ಇಲ್ಲದ್ದಾಗಿ ಮಾಡೋದ್ರ ಮೂಲಕ ತದಂತರ್ಗತ ತಂಡುಲ, ಅದು ಒಳಗಿರುವಂತಹ ಕಾಳನ್ನ, ಅಕ್ಕಿ ಕಾಳನ್ನ
ಅದು ಮೇಲಿನ ಒಂದು ಭತ್ತ ತೆಗಿತಾರೆ, ಆಮೇಲೆ ಪಾಲಿಶ್ ಮಾಡ್ತಾರೆ, ಆಮೇಲೆ ಅದು ಬಿಟ್ಟು ಒಳಗೆ ಅಕ್ಕಿ ತೋರಿಸ್ತಾರೆ. ತೌಡು ಇರುತ್ತೆ, ತೌಡು ತೆಗಿಬೇಕು, ಆ ಮುಳ್ಳು ಪಾಲಿಶ್ ಮಾಡದೆ ಹೋದ್ರೆ ಆ ಅಕ್ಕಿ ಊಟ ಕೂಡ ಕಷ್ಟ. ಪಾಲಿಶ್ ಕಮ್ಮಿ ಮಾಡಿಸ್ಕೋಬೇಕು, ಅದು ಬಹಳ ಇದು ಅಂತಾರೆ. ಪಾಲಿಶ್ ಮಾಡೋದ್ವಾ ಸ್ವಲ್ಪ ಸ್ವಲ್ಪ ಸಿಪ್ಪೆ ತೆಗೆದ್ಬಿಟ್ಟು ಹೊಟ್ಟನ್ನ ಚೂರು ಮಾಡೋದು. ಅಲ್ಲ ಗುರುಗಳೇ, ಇವಾಗ ಪಾಲಿಶ್ ಇರೋದು ಕೆಂಪಕ್ಕೇನೆ ಒಳ್ಳೇದು ಅಂತಾರಲ್ಲ, ಇವಾಗ ಎಲ್ಲರೂ ಅದೇ ಕಾಸ್ಟ್ಲಿ ಆಗೋಗಿದೆ. ಕಾಸ್ಟ್ಲಿ ಆಗ್ಬೋದು ಅಮ್ಮ, ಅದು ತಿಂದೆ ಬಹಳ ಹೊಟ್ಟೆಲ್ಲ ನೋಯುತ್ತಮ್ಮ ಅದು. ಹೌದಾ ಗುರುಗಳೇ? ನಮ್ಗೆ ಮಲ್ಲಿಗೆ ಹೂ ಅಂತ ಇರ್ಬೇಕು ಅನ್ನ, ಬೆಳ್ಳಿಗೆ ಮಲ್ಲಿಗೆ ಹೂ ಅಂತ ಇದ್ರೆ ಅಲ್ಲಿ ಅರಳು ಇದೆಯಲ್ಲ, ಅರಳು ಮಾಡ್ಬೋದು. ಅರಳು ಆರೋಗ್ಯ ಹಾಳಾಗುತ್ತೆ ಗುರುಗಳೇ. ಅಯ್ಯೋ ಒಳ್ಳೇದು ಅಂತ ಬೇಕಮ್ಮ, 60 ವರ್ಷ ಆಯ್ತು, ಇನ್ನೇನು ಕಾಲು ಬಾಬಾ ಅಂತ ಇನ್ನಿಂತ ಆರೋಗ್ಯ ನಮ್ಗೆ. ಎಷ್ಟು ದಿವಸ ಬದುಕ್ಬೇಕಮ್ಮ ಹೇಳಿಮ್ಮ? ಇನ್ನು 20 ವರ್ಷ ಇದ್ರೆ ಸಾಕಲ್ವಾ? ಬದುಕಿರೋಷ್ಟು ದಿವಸ ಆರೋಗ್ಯವಾಗಿರ್ಬೇಕು. ಆರೋಗ್ಯ ಅನಾರೋಗ್ಯ ಮನಸ್ಸಿನ ಭಾವನೆ. ಇವಾಗ ನಮ್ಗೆ ಕಾಯಿಲೆ ಇಲ್ವ ಅಂದ್ರೆ ಶುಗರ್ ಇದೆ, BP ಇದೆ, ಅನಾರೋಗ್ಯ ಅಂದ್ರೆ ಅನಾರೋಗ್ಯ ಅಂದ್ ಮಾಡ್ಕೊಂಡು ಮಲ್ಕೊಂಡಿರಕ್ಕಾಗತ್ತಾ? ಇರತ್ತೆ ದೇಹದ ಸಂಸಾರ ದುಃಖಮಯ, ಶರೀರ ರೋಗಮಯ ಅಂತ. ಏನು ಮಾಡ್ಕಲ್ಲ, ಸಂಸಾರ ಹೇಗೆ ದುಃಖಮಯವೋ ಶರೀರವೆಲ್ಲ ರೋಗಮಯವೇ. ಆರೋಗ್ಯ ಏನು ಅಳ್ತಾ ಜಪ ಮಾಡಿದ್ರೆ ಸಿಗಲ್ಲ, ಅದು ಬರಲ್ಲ. ಅದೆಲ್ಲವನ್ನು ಬೇರ್ಪಡಿಸೋದ್ರ ಮೂಲಕ ಒಳಗಿರುವ ಅಕ್ಕಿ ಕಾಳನ್ನ ಹೇಗೆ ತೆಗೆದುಕೊಳ್ತೀವೋ ಆ ರೀತಿ ಬಿಡಿಸ್ಬೇಕು ಅಂತ ಹೇಳ್ಕೊಂಡು ಶ್ರುತಿ ಶುರು ಮಾಡ್ತಾ ಇದೆ. ಈ ಅನ್ನರ ಸಮಯಕ್ಕಿಂತಲೂ ಇನ್ನೊಬ್ಬನೊಬ್ಬ ಆತ್ಮ ಇದ್ದಾನೆ ಕಂಡ್ರೋ, ಅವನಿಗಿಂತಲೂ ಬೇರೆಯವನಾದ, ಒಳಗಿದವನಾದ ಮತ್ತೊಬ್ಬ ಆತ್ಮ ಇದ್ದಾನೆ, ಅಲ್ಲೇ ಹೊಕ್ಕೊಂಡಿದ್ದಾನೆ, ಔತ್ಕೊಂಡಿದ್ದಾನೆ, ಅವನನ್ನ ಕಂಡ್ಕೊಳ್ರಿ ಅಂತ ಶುರು ಮಾಡ್ತಾ ಇದೆ. ಏನು ಅಂತ? ತಸ್ಮಾದ್ವಾ ಏತಸ್ಮಾದ್ ಅನ್ನರ ಸಮಯ. ಈ ಸಮಯ ಅನ್ಯೋಂತರ ಆತ್ಮ ಪ್ರಾಣ, ಆತ್ಮ ಪ್ರಾಣನ ಯಾಕೆ ಆತ್ಮ ಯಾಕೆ? ಅದು ಸಂಯುಕ್ತಾಕ್ಷರ ಇದ್ರೆ ಹಿಂದಿನ ದೀರ್ಘ ಸ್ವರಿತ ಆಗುತ್ತೆ. ಸಂಯುಕ್ತಾಕ್ಷರ, ಸಂಯುಕ್ತಾಕ್ಷರ ಆದ್ರೆ ಇದು ದೀರ್ಘ ಸ್ವರಿತ ಇದೆ. ಆತ್ಮ ಪ್ರಾಣ. ತಸ್ಮಾತ್ ವಾ ಏತಸ್ಮಾತ್ ಅನ್ನರಸ ಮಯವ, ಅನ್ನರ ಸಮಯವ, ಅನ್ನರ ಸಮಯ ಇವಾಗ ನಮ್ಮ ಸಮಯ ಅಲ್ಲ, ಅನ್ನ ರಸಮಯ. ಏಷಃ ಅಲ್ಲೇ ಇದೆಯಲ್ಲ ಪೂರ್ಣ. ಪೂರ್ಣ ಅಂದ್ರೇನು? ಹೂರ್ಣ ಕೇಳಿದ್ಯಾ? ಇದು ಒಬ್ಬಟ್ಟು ಇದು ಹೂರ್ಣ, ಅದೇ ಅಲ್ಲ ಇದು? ಇದೇನು ಪೂರ್ಣ ಅಂದ್ರೆ? ನಮ್ಮ ಸಂಖ್ಯೆ ಪೂರ್ಣ ಅಂತ ಅಂತಾರೆ ಅದಕ್ಕೆ. ಪೂರ್ಣ ತುಂಬೋದಿದ್ದಾನೆ ಅಂತ, ಪಾಲನ ಪೂರ್ಣ ತುಂಬೋದು. ಈ ಅನ್ನ ಸಮಯನಾದ ಆತ್ಮನಿಗಿಂತ ಮತ್ತೊಬ್ಬನು ಒಳಗಿರ್ತಕ್ಕಂಥ ಆತ್ಮನಿದ್ದಾನೆ ಕಂಡ್ರೋ, ಅವನ ಹೆಸರು ಪ್ರಾಣಮಯ ಅಂತ ಹೆಸರು. ಆ ಪ್ರಾಣಮಯನಿಂದಲೇ ಈ ಅನ್ನಮಯ ತುಂಬಿಕೊಂಡಿದ್ದಾನೆ, ತುಂಬಲ್ಪಟ್ಟಿದ್ದಾನೆ. ಪ್ರಾಣಮಯನೇ ತುಂಬಿಕೊಂಡಿರೋದು, ಅನ್ನಮಯ ತುಂಬಲ್ಪಟ್ಟಿದ್ದಾನೆ. ಒಳಗಿರುವ ಪ್ರಾಣಮಯ ಪೂರ್ತಿ ಅನ್ನಮಯ ತುಂಬಿಕೊಂಡಿದ್ದಾನೆ. ಐಸನ್ನ ಹೇಗೆ ನೀರು ತುಂಬಿಕೊಂಡಿದೆಯೋ ಹಾಗೆ ಪ್ರಾಣಮಯ ಅನ್ನಮಯವನ್ನು ತುಂಬಿಕೊಂಡಿದ್ದಾನೆ. ನೀರು ಬಿಟ್ಟು ಹೇಗೆ ಐಸಿಲ್ವೋ ಪ್ರಾಣಮಯ ಬಿಟ್ಟು ಅನ್ನಮಯ ಇಲ್ಲ. ಅದೇ ಸ್ಥೂಲವಾಗ್ತಾ ಆಗ್ತಾ ಶರೀರ ಆಳಿಸ್ಕೊಂಡಿದೆ. ಪ್ರಾಣನಿಗೂ ಶರೀರಕ್ಕೂ ಏನು ವ್ಯತ್ಯಾಸ ಇಲ್ಲ. ಸ್ಥೂಲವಾದ ಪ್ರಾಣ ಅನ್ನ, ಸೂಕ್ಷ್ಮವಾದ ಪ್ರಾಣ. ತಸ್ಮಾತ್ ವೈ ಏತಸ್ಮಾತ್ ಯಥೋಕ್ತಾತ್ ಅನ್ನ ಸಮಯಾತ್ ಪಿಂಡಾತ್ ಪುಣ್ಯಃ ವ್ಯತಿರಿಕ್ತಃ ಅಂತರಃ ಅಭ್ಯಂತರಃ ಆತ್ಮ ಪಿಂಡವದೇವ ಇಚ್ಛಾಪರಿಕಲ್ಪಿತಃ ಆತ್ಮತ್ವೇನ
ಪ್ರಾಣಮಯಃ ಪ್ರಾಣಃ ವಾಯುಃ ತನ್ಮಯಃ ತತ್ಪ್ರಾಯಃ. ಆ ಈ ಮೇಲೆ ಹೇಳಿದ್ದಾದ ಅನ್ನಸಮೇನಿಗಿಂತಲೂ ಅಂದ್ರೆ ಪಿಂಡಕ್ಕಿಂತಲೂ ಈ ಪಿಂಡ ಅಂದ್ಕೊಂಡ್ರು ಅಧ್ಯಾತ್ಮಾದಿ ಶರೀರ ಅನ್ನೋ ಪಿಂಡ ಅಂದ್ರು. ಅದಕ್ಕಿಂತ ವ್ಯತಿರಿಕ್ತನಿಂದ ಬೇರೆಯಾದವನು, ಒಳಗಿರುವವನು, ತೀರ ಒಳಗಿರುವವನು, ಅದೇ ಅಭ್ಯಂತರ ಅಭಿಮುಖವಾಗಿ ಎಲ್ಲವನ್ನು ತುಂಬಿಕೊಂಡವನು. ಪಿಂಡದಂತೆಯೇ ತಪ್ಪಾಗಿ ಕಲ್ಪಿತವಾಗಿ ಆತ್ಮ ಅನ್ಸ್ಕೊಂಡಿದ್ದಾನೆ. ಹೇಗೆ ಪಿಂಡ ಹೇಗೆ ಆತ್ಮವಾಗಿದೆಯೋ ಅದರಂತೆ ಅದು ಆತ್ಮರೂಪದಿಂದ ಅಂದ್ರೆ ಆತ್ಮಾನು ರೂಪದಿಂದ, ನಾನು ಅನ್ನೋ ರೂಪದಿಂದ ಕಲ್ಪಿತವಾಗಿದ್ದಾನೆ. ಕ್ರಿಯೆ ಮಾಡೋದು ಚೇಷ್ಟಾ ಪ್ರಧಾನ ಆದ ಪ್ರಾಣ, ಸ್ಥೂಲವಾಗಿರೋದು ಅನ್ನ. ಕ್ರಿಯೆ ಕಣ್ಣಿಗೆ ಕಾಣಲ್ಲ. ಅನ್ನಮಯ ಅಂದ್ರೆ ಶರೀರ, ಪ್ರಾಣಮಯ ಅಂದ್ರೆ ಕ್ರಿಯಾ ಪ್ರಧಾನ ಆಗಿರ್ತಕ್ಕಂಥ ರೂಪ. ವಾಯು ಸ್ವರೂಪ ತಗೊಂಡ್ಬಿಟ್ರು. ತನ್ಮಯನ ಅಂದ್ರೆ ಬಲಮಟ್ಟಿಗೆ ಅದರಲ್ಲೇ ಆ ಪ್ರಾಯನ ಅದರಿಂದ ಆ ಸ್ವರೂಪದವನಾಗಿ ಅದರಲ್ಲೇ ತುಂಬಿದವನಾಗಿ ಅದೇ ಆಗಿದಾನು ಹಾಗೆ ತೋರ್ತಾನೆ ಅಂತ. ಪ್ರಾಣಾತ್ಮನಾಗಿ ವಾಯುವಾತ್ಮನಾಗಿ ಈ ಕ್ರಿಯಾತ್ಮಕನಾಗಿ ತೋರುವಂಥವನು ಪ್ರಾಣಮಯ. ಮನೋಮಯಗೂ ವಿಕಾರ ಪ್ರಾಯ ಮನೋಮಯ ಮನೋಮಯ ವಿಕಾರವನ್ನೆಲ್ಲ ಪ್ರಾಯೋಜನ ಇಲ್ಲ. ಯಾವ ಶಬ್ದ ಯಥಾ ಅನ್ನಮಯ ತಥಾ ಮನೋಮಯ ಸ್ವಯಂ ಮನೋಮಯ. ಬಲಮಟ್ಟಿಗೆ ಅದೇ ಅಂತ ಹೌದಾ? ರಾಯಾರ್ಸ ಮೇಟ ಹಾಕ್ಬಿಟ್ಟಿದ್ದಾರೆ. ತೇನ ಪ್ರಾಣಮಯೇನ ಏಷಃ ಅನ್ನಸಮಯ ಆತ್ಮ ಪೂರ್ಣ. ವಾಯುನಾ ಇವ ಧೃತಿ. ಯಥಾ ಧೃತಿ ರೂಪನದ್ಧೋ ವಿಪತಚ್ಚೆ ಸಂವತ್ಸರೋ ವಿಪತಿ. ಧೃತಿ ಅಂದ್ರೆ ತಿಥಿ. ಕಮ್ಮಾರ ಸಾಲ ನೋಡಿದ್ಯಾ? ಬುಸ್ ಬುಸ್ ಕಮ್ಮಾರ ಸಾಲ ಹೊಡಿತಾ ಇರ್ತಾರೆ. ಕೆತ್ತ ಮಾಡ್ತಾರೆ. ಹಾ, ಜಯ ಅನ್ನೋರು ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಒಂಚೂರು. ಯಾರ? ಜಯ ಅಂತ. ಜಯ 778 ಅಕ್ಕ. ಜೈಲಿಲ್ಲ ಮ್ಯೂಟ್ ಮಾಡಿದ್ದೀನಿ ಅವ್ರನ್ನ. ಆ ಪ್ರಾಣಮಯನಿಂದ ಈ ಅನ್ನರಸಮಯನು ಅನ್ನರಸಮಯನಾದ ಆತ್ಮನು ಪೂರ್ಣನಾಗಿದ್ದಾನೆ, ತುಂಬ ಹೋಗಿದ್ದಾನೆ. ವಾಯುವಿನಿಂದ ತಿಥಿ ಹೇಗೆ ತುಂಬ ಹೋಗುತ್ತೋ ಹಾಗೆ ಪ್ರಾಣಮಯನಿಂದ ಈ ಅನ್ನಮಯ ತುಂಬ ಹೋಗಿದೆ. ಪ್ರಾಣಮಯನೇ ಸ್ಥೂಲವಾಗಿ ಅನ್ನಮಯ ಅನಿಸ್ಕೊಂಡಿದ್ದಾನೆ ಹೊರತು ಪ್ರಾಣಮಯ ಅನ್ನಮಯ ಅಂತ ಇಬ್ಬರಲ್ಲ. ಒಳಗಡೆ ನೋಡಿದೆ ಪ್ರಾಣಮಯ, ಹೊರಗಡೆ ನೋಡಿದ್ರೆ ಅನ್ನಮಯ. ಒಳಗಡೆ ನೋಡಿದ್ರೆ ನೀರು, ಹೊರಗಡೆ ನೋಡಿದ್ರೆ ಐಸು. ಐಸು ನೀರು ಎರಡಲ್ಲ. ಹಾಗೆ ಪ್ರಾಣಮಯ ಅನ್ನಮಯ ಇಬ್ಬರಲ್ಲ. ಒಳಗಿನ ಪ್ರಾಣಮಯನೇ ಎವಲ್ಯೂಷನ್ ಆಗ್ತಾ 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 ಅನ್ನಮಯನಾಗಿ ತೋರ್ತಾ ಇದೆ ವಿಕಾರವಾಗಿ. ಮುಂದಿನ ಮಂತ್ರವಾದ ಮೇಲೆ ಈ ಭಾಷ್ಯ ಹಾಗೂ ಬರಬೇಕು. ಆತ್ಮ ಮತ್ತೆ ದೇಹ ಅಂತನ ಗುರುಗಳೇ? ಅಲ್ಲಮ್ಮ, ದೇಹ ಮತ್ತು ಪ್ರಾಣ. ಆತ್ಮ ಮುಂದೆ ಇಲ್ಲ, ಆತ್ಮನ್ ಬಿಟ್ಬಿಟ್ಟು ಸದ್ಯ ಪೆಂಡಿಗೆ ಇಟ್ಬಿಟ್ಟಿದ್ದಾರೆ. ದೇಹ ಮತ್ತು ಪ್ರಾಣ, ಮನಸ್ಸು, ಬುದ್ಧಿ, ಆನಂದ, ಆಮೇಲೆ ಆತ್ಮ ತಗೊಂಡ್ಬಿಡ್ತಾರೆ. 5 ಕೋಶ ಆಗ್ಬೇಕಲ್ಲ. ದೇಹ ಮೊದಲನೇ ಕೋಶ, ಪ್ರಾಣ 2ನೇದು, ಮನಸ್ಸು 3ನೇದು, ಬುದ್ಧಿ 4ನೇದು, ಸುಖ ಆನಂದ 5ನೇದು, 5 ಮೀರಿದ್ದಾಗ ಪರಮಾತ್ಮ. ಆತ್ಮ ಎಲ್ಲದರಲ್ಲೂ ಎಲ್ಲಾ ಕೋಶದಲ್ಲೂ ತುಂಬಿಕೊಂಡಿದ್ದಾನೆ ಅಂತ ಅರ್ಥ ಅಲ್ವಾ? ಅಲ್ಲ, ನಾನು ಅಭಿಮಾನ ಪಟ್ಕೊಳ್ಳೋದೇ ಆತ್ಮ. ಇನ್ನೇನು ತುಂಬಿಕೊಂಡಿದ್ದಾನೆ ಅಂದ್ರೆ ಅವನಲ್ಲಿ 5 ಕಲ್ಪಿತವಾಗಿದೆ. ಅವನೇ 5ಆಗಿ ತೋರ್ತಾ ಇರೋದು. 5 ಎಂಬುದಾಗಿ ಅವನನ್ನೇ ಹೇಳ್ತಾ ಇದ್ದೀವಿ. 5 ಆತ್ಮನ್ ಬಿಟ್ಟು ಇಲ್ವೇ ಇಲ್ಲ. ಸವಾಯೇಷ ಪ್ರಾಣಮಯ ಆತ್ಮ ಅಂತ ಹೋಗ್ಬೇಕು ಇವಾಗ. ಸವಾಯೇಷ ಪುರುಷ ವಿಧಯೇವ ಅನ್ವಯಂ ಪುರುಷವಿಧಃ ತಸ್ಯ ಪ್ರಾಣ ಏವ ಶಿರಃ ಜ್ಞಾನೋ ದಕ್ಷಿಣಃ ಪಕ್ಷಃ
ಅಪಾನ ಉತ್ತರ ಪಕ್ಷಃ ಆಕಾಶ ಆತ್ಮ ಪೃಥಿವೀ ಪುಚ್ಛಂ ಪ್ರತಿಷ್ಠಾ ಸಹ ವೈ ಏಷಃ ಪುರುಷವಿಧಃ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಅನು ಅನು ಅಯಂ ಅನು ಅಯಂ ಪುರುಷವಿಧಃ ತಸ್ಯ ಪ್ರಾಣಃ ಏವ ಶಿರಃ ವ್ಯಾನಃ ದಕ್ಷಿಣಃ ಪಕ್ಷಃ ಅಪಾನಃ ಉತ್ತರಃ ಪಕ್ಷಃ ಆಕಾಶಃ ಆತ್ಮ ಪೃಥ್ವೀ ಪುಚ್ಛಂ ಪ್ರತಿಷ್ಠಾ ಸವಾಲ ಅವನು ಅವನೇ ಈತನು ಆ ಪ್ರಾಣಮೇನು ಪುರುಷ ವಿಧನೇ ವಿಧ ಅಂದ್ರೆ ಟೈಪ್ ಆಕಾರ ಅವನು ಪುರುಷಾಕಾರವಾಗಿಯೇ ಇದ್ದಾನೆ ಹೇಗೆ ತಸ್ಯ ಪುರುಷ ವಿಧತ ಅವನು ಅನ್ನಮೇನಿಗೆ ಪುರುಷಾಕಾರ ಇದೆಯಲ್ಲ ಅನ್ನಮೇನಿಗಿರೋ ಪುರುಷಾಕಾರವನ್ನು ಅನುಸರಿಸಿ ಅಯಂ ಪುರುಷ ವಿಧ ಈ ಪ್ರಾಣಮೇನು ಪುರುಷಾಕಾರವಾಗಿದ್ದಾನೆ ಹಾಗಾದ್ರೆ ಈ ಪುರುಷಾಕಾರವಾದ ತಲೆ ಯಾವುದೋ ಪ್ರಾಣಮೇನಿಗೆ ಮುಖ್ಯ ಪ್ರಾಣವೇ ತಲೆ ತಸ್ಯ ಪ್ರಾಣವೇ ವಿಷಯ ವ್ಯಾನ ವ್ಯಾನ ಅಂದ್ರೆ ಸಂಧಿ ಮರ್ಮಗಳಲ್ಲಿ ಕೆಲಸ ಮಾಡುವಂತಹ ವೀರ್ಯವತ್ ಕರ್ಮ ಹೇತು ಶಕ್ತಿಯುಕ್ತವಾಗಿ ಮಾಡುವ ಕೆಲಸ ಹಾಗೆ ರನ್ನಿಂಗ್ ರೇಸ್ ಮಾಡೋದು ಅಗ್ನಿಮಂಥನ ಮಾಡೋದು ಬಿಲ್ ಕಟ್ಟೋದು ಇತ್ಯಾದಿಗಳು ಅದೆಲ್ಲ ವ್ಯಾನ ಅದು ದಕ್ಷಿಣ ಪಕ್ಷ ಅಪಾನ ಇದೆಯಲ್ಲ ಆಹಾರ ತಗೊಳ್ಳೋದು ಮಲಮೂತ್ರ ತಳ್ಳೋದು ಅದು ಉತ್ತರ ಪಕ್ಷ ಆ ಆಕಾಶ ಅಂದ್ರೆ ಸಮಾನ ಆಕಾಶ ಸಮಾನ ತಸ್ಥೋ ವಾಯು ಆಕಾಶ ಸಮಾನ ಅದು ಅದಕ್ಕೆ ಇದು ಆತ್ಮ ಪೃಥ್ವಿ ಅಂದ್ರೆ ಅಪಾನ ಹೈಷಾ ಪುರುಷ ಅಪಾನ ಅಷ್ಟೇ ಪೃಥ್ವಿ ದೇವತಾ ಪುಷ್ಪವನ್ನು ಹಿಂಗೆ ಮಾಡಿದ್ದಾರೆ ಪೃಥ್ವಿ ದೇವತಾ ಅಜ್ಞಾನ ಪ್ರಾಣಧಾರ ಪುರುಷ ಅಪಾನಂ ಅವಷ್ಟಭ್ಯ ಅಪಾನಂ ಅವಷ್ಟಭ್ಯ ಇದೆಯಲ್ಲ ಪೃಥ್ವಿ ದೇವತೆ ಅಪಾನ ಹಿಡ್ಕೊಂಡು ಕೂತ್ಕೊಂಡಿದೆ ಈ ದೇವತೆ ಗುರುತ್ವ ಪಚೇ ಇಲ್ಲ ಪೃಥ್ವಿ ಅದಕ್ಕೆ ಪುಚ್ಛ ಅಂದ್ರೆ ಆಧಾರ ನೆಲೆ ಆಶ್ರಯ ಅಂತ ಹೇಳಿ ಇದು ಗೊತ್ತು 11:30 ಆಯ್ತು ಟೈಮ್ ಆಯ್ತು ಮಾಡಿ